ನೀವು ಹೇಳುವ ಮಾತು 100% ಸತ್ಯ. ಹುಚ್ಚಯ್ಯ, ನೀನು ಒಕ್ಕಲುತನ ಮಾಡಿಕೊಳ್ಳುತ್ತಾ ನನ್ನ ಮನೆಯಲ್ಲಿ ಇಷ್ಟು ದಿನದಿಂದ ಯಾವ ದನಕರುಗಳಿಗೆ ಹೊಡೆದಿರುವುದು ನಾನು ನೋಡಿಲ್ಲ. ನಾನು ಹೇಳದೆ ಇದ್ದರೂ ಕೂಡ ದನಗಳಿಗೆ ಅಂಟಿದ ಮೈ ಉನ್ನಿಯನ್ನು ಕಡಿದು ಹಾಕುತ್ತಿರುವೆ. ನಾನು ಹೇಳದೆ ಇದ್ದರೂ ಕೂಡ ದನಗಳ ಮೈಯನ್ನು ತೊಳೆಯುತ್ತಿದ್ದೆ. ನಿನ್ನೆ ನಾನು ದನಕರುಗಳಿಗೆ ಮೈ ತೊಳೆ ಎಂದು ಹೇಳಿದರೂ ಕೂಡ ಯಾವ ದನಗಳಿಗೆ ಅಂಟಿರುವ ಉಣ್ಣೆಯನ್ನು ಕಡದಿಲ್ಲ, ಯಾವ ದನಗಳ ಮೈಯನ್ನು ತೊಳೆದಿಲ್ಲ. ನಾನು ಹೇಳಿರುವ ಕೆಲಸ ನಿನಗೆ ಬೇಜಾರಾಯ್ತೇನೋ ಅಂತ ನನ್ನ ಪ್ರಶ್ನೆ. ಹುಚ್ಚಯ್ಯ 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 ಓಹೋ, ಹಾಫ್ ಸಾಕರ್ ಬರ್ರಿ, ಹಾಫ್ ಸಾಕರ್ ಬಾರೋ ಬಾಳಪ್ಪ. ಸಾವುಕಾರ, ಹುಚ್ಚ ನಿನ್ನ ದನಗಳು ಮೈ ತೊಳೆಕ್ ಹಳ್ಳಕ್ಕೆ ಬಂದಾಗ ನಮ್ಮನಿ ಕೆಲಸದ ನಿಲ್ಲೋಗ ಅಪಮಾನವಾಗುವಂತ ಮಾತು ಕೇಳ್ಯಾನ. ಇದಕ್ಕೇನ್ರಿ ನಿಮ್ಮ ವಿಚಾರ? ಹಾಫ್ನವ್ರೆ, ಏನ್ರಿ ನೀವು ಹೇಳ್ತಾ ಇರೋ ಮಾತು? ನಿನ್ನೆ ಹಳ್ಳದಲ್ಲಿ ನಮ್ಮ ಹುಚ್ಚಯ್ಯ ನೀಲಾಗೂ ಅಪಮಾನವಾಗುವಂತ ಮಾತಿನಲ್ಲಿ ನಡೆದುಕೊಂಡೆ. ಹುಚ್ಚಯ್ಯ, ಹೌದ್ರಿ ಸೌಕರ, ಆ ಹುಚ್ಚ ಯಾರಿ ಮನಿ ಆಳ ಭಕ್ತಿಯ ಜೀವಾಳ ಈಗ ಪೂರ ರಿವಾಳ್ ನೋಡ್ರಿ. ಇದಕ್ಕ ನಮ್ಗೆ ಉತ್ತರ ಕೊಡ್ರಿ ಸೌಕರ, ಉತ್ತರ ಕೊಡ್ರಿ. ಬಾಳ್ಯ, ನಾಲಿಗೆ ಹಲ್ಲಿನ ಹಿಡಿತದಲ್ಲಿಟ್ಟು ಮಾತನಾಡುವುದನ್ನು ಕಲಿ. ಗಾಡಿಯ ಕೆಳಗೆ ಓಡುವ ನಾಯಿಯಂತೆ ನಿನ್ನ ವಿಚಾರ ಬೇಡ. ಸಾವುಕಾರ, ಇದಕ್ಕೆಲ್ಲ ನೀನೇ ಕಾರಣ. ನಿನ್ನ ಬೆಂಬಲದಂತ ಈ ನೀಚ ಹೊಂಬ ನನ್ನ ಮಗ ಹುಚ್ಚ ಒಂದ್ ಹೆಣ್ಣಿಗೆ ಮಾತನಾಡಿದ. ನಾಳೆ ಬರುವ ತೊಂದರೆಗಿಂತ ಮೊದಲು ಹೊರಗಾಕ್ರಿ ಇವನನ್ನು. ನೀವು ಪ್ರತ್ಯಕ್ಷ ಕಂಡು ಪ್ರಮಾಣಿಸಿ ನೋಡಿದ್ದೀರೇನು? ಹೌದು ಹೌದು, ಯಾರಿಗೇನ್ ಕೇಳೋದಿದೆ? ಪ್ರತ್ಯಕ್ಷವಾಗಿ ಅವಳೇ ಬಂದಿದ್ದಳ ನೋಡಿ. ಹುಚ್ಚಯ್ಯ, ನಿನ್ನೆ ಹಳ್ಳದಲ್ಲಿ ನಡೆದ ವಿಷಯ ಏನೆಂಬುದನ್ನು ನಿಜಪಡಿಸು. ಸಾವುಕಾರ್ರೆ, ನಾನು ದನಗಳಿಗೆ ಮೈ ತೊಳೆಯುತ್ತಿರುವಾಗ ಈ ತಾಯಿ ನನ್ನ ಹತ್ತಿರ ಬಂದಳು. ನನ್ನ ಕುಬಸ ನೀರಾಗ ಹರಿದೋಗ್ಯದ, ಸಿಕ್ತೇನು ಅಂತ ಕೇಳಿದಳು ಸಾವುಕಾರ್ರೆ. ಅಯ್ಯೋ 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 ಸಾವುಕಾರ್ರೆ, ನೋಡಿದ್ರ ಇವ ಎಷ್ಟು ಸುಳ್ಳಿ ಹೇಳಾಕತ್ತಾನ ಅಂತೇಳಿ ದನಗಳ ಮೈಗೆ ನೀರು ಹೊಡಿಲಾಕ್ ಹೋಗಿ ನನ್ನ ಮೈಗೆ ನೀರು ಹೊಡೆದನ್ರಿ ಸಾವುಕಾರ್ರೆ. ಅಷ್ಟ ಇಲ್ರಿ, ಸಾವುಕಾರ ತೋಟಕ್ಕಪ್ಪ ಅಂತ ಹೇಳಿ ಕಣ್ಣು ಹೊಡೆದು ನಕ್ಕನ್ರಿ ಸಾವುಕಾರ. ನೋಡ್ರಿ 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 ಸೌಕರ, ಒಳಗ ಬ್ಯಾಗ ಆಕಳ ಗುಣ, ಹೊರಗ ಹೋರಿ ಗುಣ, ಬೂದಿ ಮುಚ್ಚಿದ ಕಂಡ ನೋಡ್ರಿ ಸೌಕರ್ ನಿಮ್ ಭಕ್ತಿ ಪುರುಷದ ಮಹಿಮೆ. ಬಾಳ್ಯ, ನಾಲಿಗೆ ಹಲ್ಲಿನ ಹಿಡಿತದಲ್ಲಿಟ್ಟು ಎಚ್ಚರದಲ್ಲಿ ಮಾತನಾಡುವುದನ್ನು ಕಲಿ. ಗಾಡಿಯ ಕೆಳಗೆ ಓಡುವ ನಾಯಿಯಂತೆ ನಿನ್ನ ವಿಚಾರ ಬೇಡ. ಮಲ್ಲಪ್ಪ, ಹುಷಾರ್. ಬಾಳೆ ಮಾತನಾಡುದ್ರಲ್ಲಿ ಸತ್ಯಾಂಶವಿದೆ. ಹಿಂದಿನ ಪ್ರಕರಣದೊಳಗೆ ಆ ಹುಚ್ಚನ ಪರವಾಗಿ ಮಾತನಾಡಿದ್ರಿ. ಆತನೊಬ್ಬ ಭಕ್ತಿಯ ಪುರುಷನೆಂದು ಕಣ್ಣು ತುಂಬಾ ನೋಡಿದ್ರಲ್ಲ. ಈ ಭಕ್ತಿ ಪುರುಷ ಹಚ್ಚಿದ ಬೆಂಕಿ. ಹಾವಪ್ಪ, ಬೆಂಕಿ ಮತ್ತು ಬೆಳಕಿಗಿರುವ ವ್ಯತ್ಯಾಸ ಏನೆಂಬುದನ್ನು ಮೊದಲು ಅರಿತುಕೊಂಡು ಮಾತನಾಡು. ಆ ಬೆಳಕಿಗೆ ನೀನು ಬೆಂಕಿ ಎನ್ನುವುದು ಇದು ನಿನ್ನ ಮೂರ್ಖತನ. ಮಲ್ಲಪ್ಪ, ಸಾಕು ಮಾಡುವ ನಿನ್ನ ಉಪದೇಶವನ್ನು. ಈ ದರಿದ್ರ ಸನ್ಯಾಸಿ ಸಂಘದಿಂದ ಪೂರ್ತಿ ನಂಬಿಕೆ ಇಟ್ಟಿರುವೆ. ನಿಮ್ಮನೆ ಆಳು ತಪ್ಪು ಮಾಡಿದೆಂದು ಶಿಕ್ಷೆ ಕೊಡುವುದು ನಿಮ್ಮಂತರಿಗೆ ಭೂಷಣವಲ್ಲ. ಇಂಥ ತಪ್ಪು ನನ್ನ ಮನೆತನ ನಡೆದಿದ್ದೆ ಆದರೆ ಊರಿನ ಹಿರಿಯರ ಮುಂದೆ ಆತನ ಚರ್ಮ ಸುಳಿದು ಹಾಕು ಬಿಡ್ತಿದ್ದೆ. ಹಾವಪ್ಪ, ನನ್ನ ಹುಚ್ಚಯ್ಯ ಕನಸಿನಲ್ಲಿಯೂ ಈ ರೀತಿ ನಡೆದುಕೊಳ್ಳುವುದಿಲ್ಲವೆಂದು ನನ್ನ ಅಂತರಾತ್ಮ ಖಚಿತಪಡಿಸುತ್ತಿದೆ. ಇದರಲ್ಲಿ ನಿಮ್ಮಿಬ್ಬರದು ಏನೋ ಮೋಸದ ಸಂಚಿರಬೇಕು. ಮಲ್ಲಪ್ಪ, ಹಿರಿಯರೆಂದು ಅರಿತು ಮಾತನಾಡಿದರೆ ನಮ್ಮ ಮೇಲೆ ನಿಮ್ಮ ಡೊಂಕು ಮಾತುಗಳೇ.
ನಿಮ್ಮ ಅಂತರಂಗದಲ್ಲಿ ತಪ್ಪು ನಿಮ್ಮ ಅಂತರಂಗದಲ್ಲಿ ತುಂಬಿಕೊಂಡಿರುವಾಗ ತಪ್ಪು ನಿಮ್ಮಲ್ಲಿ ಇಟ್ಟುಕೊಂಡು ಅಡ್ಡ ಮಾತನಾಡೋ ದಡ್ಡರೊಡನೆ ಏನೋ ಮಾತು. ಹಾವಪ್ಪ, ಹುಚ್ಚಯ್ಯ ನಡತೆ ಬಿಟ್ಟು ನಡೆದಿರಬಹುದು. ಈಗ ನಾನು ಮಾಡಬೇಕಾದ ಕಾರ್ಯವೇನೆಂಬುದನ್ನು ಹೇಳು. ಈ ನೀಚ ಇನ್ನೊಮ್ಮೆ ನಿಮ್ಮ ಮನೆಯಲ್ಲಿ ಕಾಲಿಟ್ಟಿರಬಾರ್ದು. ಈತನ ಮೈ ಚರ್ಮ ಸುಲಿಯಂತೆ ಹೊಡಿತು ಇನ್ನೊಮ್ಮೆ ಸ್ತ್ರೀಯರ ಕೆಣಕತೆಗೆ ದಾರಿಗೆ ತರಬೇಕು. ಇವು ಎರಡು ಕೆಲಸ ನಿಮ್ಮಿಂದ ಆಗುದಿಲ್ಲ ಎಂದು ಸ್ಪಷ್ಟವಾಯ್ತು. ಇವನು ಮಾಡಿರುವ ಕೆಲಸದಲ್ಲಿ ನಿಮ್ಮದು ಪಾಲಿರ್ಬೇಕೆಂದು ತಿಳಿಯುತ್ತದೆ ನಿಮ್ಮ ದೊಡ್ಡತನಿಗೆ. ಹಾವಪ್ಪ, ನಿನ್ನ ಬಾಯಿಯಿಂದ ಬರುವ ಒಂದೊಂದು ಶಬ್ದಗಳು ಹದ್ದು ಮೀರಿ ಹೊರಟಿವೆ. ಹುಚ್ಚ, ನಿಜ ಹೇಳು. ಹಾವಪ್ಪ ಸಾವ್ಕಾರ ಹೇಳುವಂತೆ ಮೈ ಚಲ್ಮ ಸುಲಿರಿ ಸಾವ್ಕಾರೆ. ಅವರ ಇಚ್ಛೆಯೇ ನನ್ನ ಇಚ್ಛೆ ಸಾವ್ಕಾರೆ. ಆ ಹಾಗಾದರೆ ಸಿದ್ಧನಾಗು. ಬಳೆಯಾಟ ಮಾಡ್ಕೊಳ. ಮಲ್ಲಪ್ಪ ಸಾವುಕಾರ ಕೈಯನ್ನು ಬಾರ್ಕೋಲ್ಲ, ಇಲ್ಲ ನೀತುಗ. ಬಳ ತಗೋಕೊಂಡು ನೀತ ಬರ್ಕೋಲ್ಲ. ಬಾಳ್ಯ ಇಲ್ಲ, ಮನ್ಯಾಗ ಅಪ್ಪನ ಮೈ ಊರು ಬಿಟ್ಟು ಹಾಸಿಗೆಯಲ್ಲಿ ಬಿದ್ದು ಒದ್ದಾಡ್ತಾ ಇದ್ದಾನಂತೆ. ನಡ್ರ ಹೋಗೋಣ. ಹುಚ್ಚಯ್ಯ, ಎಂತ ಪ್ರಸಂಗ ನಿನ್ನ ಮ್ಯಾಲ ಬಂದು ಬಿತ್ತು. ಆ ನೀಚರಾಡಿದ ಮಾತು ಕೇಳಿ ನಾನು ನಿನಗೆ ಎಷ್ಟು ಹೊಡೆದನಲ್ಲೋ, ನಾನು ನಿನಗೆ ಎಷ್ಟು ಹೊಡೆದ. ಯಪ್ಪ ಸಾವ್ಕಾರೆ, ನಾನು ನಿಜವಾಗಿಯೂ ನಿರಪರಾಧಿ ಅಲ್ಲ ಸಾವ್ಕಾರೆ, ನಿರಪರಾಧಿ ಅಲ್ಲ. ಅಪರಾಧಿ ಸಾವ್ಕಾರೆ, ಅಪರಾಧಿ ಅಂತಲೇ ನನಗೆ ಪ್ರಶ್ನೆ ಕೇಳಿದ್ರಿ ಸಾವ್ಕಾರೆ. ಹುಚ್ಚಯ್ಯ, ಮೈ ಚರ್ಮ ಸುಲಿಯೋ ಮಠ ಹೊಡೆದ್ರು ಕೂಡ ನನ್ನದು ದೋಷವಿಲ್ಲವೆಂದು ಹೇಳ್ತೀಯಲ್ಲೋ. ನಿರಪರಾಧಿಯಾದ ನಿನಗ ನಾನೆಷ್ಟು ಹೊಡೆದೆನಲ್ಲೋ. ನಾನು ಪಾಪಿ ಹುಚ್ಚಯ್ಯ, ನಾನು ಪಾಪಿ. ಸಾವ್ಕಾರೆ, ಒಂದು ಕಾಡಕ ಕಲ್ಲಿಗೆ ಮೂರ್ತಿ ಮಾಡು ಪ್ರಸಂಗ ಬಂದ್ರ ಶಿಲ್ಪಿ ಉಳಿಯಿಂದ ಕಲ್ಲಿನ ತುಂಬ ಹೊಡೆಯಬೇಕಲ್ಲವೇ ಸಾವ್ಕಾರೆ? ಕುಂಬಾರ ತನ್ನ ಗಡಿಗೆಯ ಕೆಸರನ್ನು ತಿತ್ತಿ ತೀಡಿ ಮಾಡಿದರೂ ಪೂರ್ಣ ಸುಟ್ಟ ಮೇಲಲ್ಲವೇ ಗಡಗಿ ಸಂತಿಗೆ ತರುವುದು. ಸಂತೆಗೆ ತಂದ ಗಡಿಗೆಯನ್ನು ಜನ ಬಾರಿಸಿ ಬಡಿದು ಪೂರ್ಣ ಸುಟ್ಟ ಗಡಿಗೆಯನ್ನೇ ಜನ ಕೊಳ್ಳುವರು. ಸಾವ್ಕಾರೆ, ನೀವು ಯಾವ ಸಂಕಲ್ಪ ಮಾಡಿಕೊಳ್ಳದಿದ್ದರೆ ನಾನು ನಿಮಗೊಂದು ಮಾತು ಕೇಳಬೇಕಂದಿರ್ವೆ ಸಾವ್ಕಾರೆ, ನಿಮಗೊಂದು ಮಾತು ಕೇಳಬೇಕೆಂದಿರ್ವೆ. ಅದೇನು ಹುಚ್ಚಯ್ಯ ನೀನು ಕೇಳುತ್ತಿರುವ ಮಾತು? ಸಾವ್ಕಾರೆ, ನಾನು ನಿಮ್ಮ ಮನೆಯಲ್ಲಿ ದುಡಿಯುವುದು ಕೆಲವೊಬ್ಬರಿಗೆ ಸೇರಿಕೆ ಇಲ್ಲ ಸಾವ್ಕಾರೆ. ನಾನು ನಿಮ್ಮ ಮನೆ ಋಣ ಮುಗಿಸಿ ದೂರ ಹೊರಟು ಹೋಗ್ಬೇಕಂತಿದ್ದೇನೆ ಹುಚ್ಚಯ್ಯ, ಹುಚ್ಚಯ್ಯ,
ಹುಚ್ಚಯ್ಯ, ಈ ಮಾತು ಕೇಳಿದ ಕೂಡಲೇ ನನ್ನ ಕಿವಿಗಳಲ್ಲಿ ಕಾದ ಶೀಸ ಬರಗಿದಂತಾಯಿತಲ್ಲ. ತಲೆ ಮೇಲೆ ಒಮ್ಮೆಲೆ ಬರಸಿಡಿಲಿನ ಛಾಯೆ ಒಮ್ಮೆಲೆ ಬಡದಂತಾಯಿತಲ್ಲ. ನಾನು ಹೊಡೆದ ಕಾರಣಕ್ಕಾಗಿ ಏನೋ ನೀನು ಮನೆ ಬಿಟ್ಟು ಹೋಗುತ್ತಿರುವುದು. ಸಾವುಕಾರ್ರೆ, ನೀವು ಹೊಡೆದದ್ದು ನನ್ನ ಮೈಗೆ ಪೆಟ್ಟು ಹತ್ತಿಲ್ರಿ ಅಪ್ಪ. ನನ್ನ ಮೈ ಪೆಟ್ಟಿಗಿಂತ ಮೊದಲು ನಿಮ್ಮ ಅಂತರಾತ್ಮಕ್ಕೆ ಆ ಪೆಟ್ಟು ಬಿದ್ದಿದೆ ಎಂದು ನನ್ನೊಳ ಅಂತರಾತ್ಮ ಹೇಳಕತ್ತಲ್ರಿ ಅಪ್ಪ. ಒಳ ನಿಮ್ಮ ಮನೆ ಬಿಟ್ಟು ಹೋಗ್ತೀನ್ರಿ, ನಿಮ್ಮ ಮನಸ್ಸಿನಿಂದ ಅಲ್ಲ ಸಾವುಕಾರ್ರೆ, ನಿಮ್ಮ ಮನಸ್ಸಿನಿಂದ ಅಲ್ಲ. ಹುಚ್ಚಯ್ಯ, 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 ನೀನು ಒಂದಡಿ ಇಟ್ಟಿದ್ದೆಯಾದರೆ ನಿನಗೆ ನನ್ನ ಮೇಲೆ ಆಣೆಯಾಗಿದೆ. ನೀ ಮನೆ ಬಿಟ್ಟು ಹೋಗಿದ್ದೆಯಾದರೆ ನಿನಗೆ ಆ ಬಸವೇಶ್ವರ ಸಿದ್ದರಾಮೇಶ್ವರರ ಆಣೆಯಾಗಿದೆ. ಸಾವುಕಾರ್ರೆ, ಸಾವುಕಾರ್ರೆ, ಎಂತ ಮಾತಿನಿಂದ ಕಟ್ಟಾಕ್ಬಿಟ್ರಿ ಅಲ್ರಿ ಅಪ್ಪ ನನ್ನ. ನಾನು ಹರ್ಕೊಂಡು ಹೋಗಲಾರ್ದ ಸರ್ಪಳಿಯಿಂದ ಹಿಡಿದು ಕಟ್ಟಾಕ್ಬಿಟ್ರಿ ಅಲ್ರಿ ಸಾವುಕಾರ್ರೆ, ಕಟ್ಟಾಕ್ಬಿಟ್ರಿ. ಅಂದು ಚಿದಂಬರಯ್ಯ ಮಹಾಸ್ವಾಮಿಗಳ ಕನಸಿನಲ್ಲಿ ಬಂದು ತೋರಿಸಿರುವೆ ನಿನ್ನ ಜನ್ಮ ವೃತ್ತಾಂತವನ್ನು. ಆಕಾಶದಲ್ಲಿ ತೇಜೋಮಯ ಜ್ಯೋತಿಯಾಗಿ ನನ್ನ ಮನೆಯ ಮೇಲೆ ಕೋಟಿ ಸೂರ್ಯನ ಕಿರಣ ಬೇರಿದೆ. ಹುಚ್ಚಯ್ಯ, ಅಂದೇ ನನ್ನ ಅಂತರಾತ್ಮದಲ್ಲಿ ನಿನಗೊಂದು ಸ್ಥಾನ ಕೊಟ್ಟಿದ್ದೇನೆ. ಹುಚ್ಚಯ್ಯ, ನಿನಗೊಂದು ಸ್ಥಾನ ಕೊಟ್ಟಿದ್ದೇನೆ. ಸಾವುಕಾರ್ರೆ, ಚಿದಂಬರಯ್ಯ ಸ್ವಾಮಿಗಳು ನನ್ನ ಜನ್ಮ ರಹಸ್ಯ ತಿಳಿಸಿದರು. ಇನ್ನು ಸ್ಥಿತಿ ಜೀವನದ ಕತೆ ನನ್ನ ತಾಯಿ ಹೇಳಿದಳು. ನಾನು ಭೂಮಿಗೆ ಬಿದ್ದ ತಕ್ಷಣ ನನ್ನ ತಾಯಿ ಮಲೆ ಹಾಲಿಗಿಂತ ಮೊದಲು ನಿಮ್ಮ ಮನೆ ಆಕಳ ತುಪ್ಪ ನಾ ಚೀಪೀನಂತ. ಅದಕ್ಕಾಗಿ ಈ ಊರು ನಾಡ ಕೀರ್ತಿ ತರ್ಬೇಕಂತ ಹೇಳಿ ಕಣ್ಣು ಮುಚ್ಚಿದಳು ನನ್ನ ತಾಯಿ. ಅದಕ್ಕಾಗಿ ನೀವೇ ಸರ್ವಸ್ವ ಸಾವುಕಾರ್ರೆ, ನನಗೆ ನೀವೇ ಸರ್ವ. ಹುಚ್ಚಯ್ಯ, ತಾಯಿ ತಂದೆಯರ ಋಣ 7 ಜನ್ಮದಲ್ಲಿ ತೀರಿಸಿದರೂ ಸಾಧ್ಯವಿಲ್ಲ. ಹುಚ್ಚಯ್ಯ, ನಾ ಸ್ವಲ್ಪ ನಾಗಣಸೂರ್ಕ್ ಹೋಗಿ ಬರ್ತೀನಿ. ನಾಳೆ ವರಪ್ಪು ಕೊಟ್ರ ಶಿವಗೊಂಡಪ್ಪನನ್ನ ಕರ್ಕೊಂಡು ಹಳ್ಳದೊಲಕ್ಕೆ ಹೋಗಿ 5 ಚೀಲ ಗೋಧಿ ಬಿತ್ತು ಬರ್ರಿ. ಆಗಲಿ ಸಾವುಕಾರ. ಬದುಕಾಯಿತು ಬರಿಗೋಳು, ಕತ್ತಲಾಯಿತು ನನ್ನ ಬಾಳು. ಬದುಕಾಯಿತು ಬರಿಗೋಳು. ಕತ್ತಲಾಯಿತು ನನ್ನ ಬಾಳು. ಬದುಕಾಯಿತು